ಭಾರತ ಪಾಕಿಸ್ತಾನದ ನಡುವಿನ ಯುದ್ಧ ತಾತ್ಕಾಲಿಕವಾಗಿ ಅಂತ್ಯ ಆಗಿದೆ. ಇದು ಈ ಕ್ಷಣದ ಅತ್ಯಂತ ದೊಡ್ಡ ಬಿಗ್ ಬ್ರೇಕಿಂಗ್. ಕಳೆದ 3 ದಿನಗಳಿಂದ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಂಡಿತ್ತು. ಆದರೆ ಈಗ 2 ರಾಷ್ಟ್ರಗಳ ನಡುವೆ ಯುದ್ಧ ವಿರಾಮ. ಭಾರತ ಪಾಕಿಸ್ತಾನ ಯುದ್ಧಕ್ಕೆ ತಾತ್ಕಾಲಿಕ ಅಂತ್ಯ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸಿರುವಂತಹ ರಾಜಿ ಸಂಧಾನ ಈ ಮುಖಾಂತರ ಯಶಸ್ವಿಯಾಗಿದೆ. ಸ್ವತಃ ಅಮೆರಿಕದ ಅಧ್ಯಕ್ಷರು ತಮ್ಮ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ, ಟ್ವಿಟರ್ ಖಾತೆಯಲ್ಲಿ, ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by United States, I am pleased to announce that India and Pakistan have agreed to a full and immediate ceasefire. ಅಂದರೆ ಪೂರ್ಣ ಪ್ರಮಾಣದ ಮತ್ತು ತತ್ಕ್ಷಣದ ಕದನ ವಿರಾಮವನ್ನು ಘೋಷಣೆ ಮಾಡಲಿಕ್ಕೆ ಭಾರತ ಮತ್ತು ಪಾಕಿಸ್ತಾನ ಒಪ್ಪಿಕೊಂಡಿದೆ. ಕಂಗ್ರಾಚುಲೇಷನ್ ಟು ಬೋತ್ ಕಂಟ್ರೀಸ್ ಆನ್ ಯೂಸಿಂಗ್ ಕಾಮನ್ ಸೆನ್ಸ್ and great intelligence. Thank you for much attention to this matter. 11 ನಿಮಿಷಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನೀವು ನೋಡ್ತಾ ಇರುವಂತದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಇದು. ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by United States, I am pleased to announce that India and Pakistan have agreed to a full and immediate ceasefire. Congratulations to both countries on using common sense and great intelligence. Thank you for your attention to this matter. ಇದು ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಟ್ವೀಟು. ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಕಳೆದ 3 ದಿನಗಳಿಂದ ಸರ್ಜಿಕಲ್ ಸ್ಟ್ರೈಕ್, ಮೇ 7ನೇ ತಾರೀಕು ಸರ್ಜಿಕಲ್ ಸ್ಟ್ರೈಕ್ ಆದ ಬಳಿಕ ಪಾಕಿಸ್ತಾನದಿಂದ ಭಾರತದ ಮೇಲೆ ವೈಮಾನಿಕ ದಾಳಿಯ ಯತ್ನ, ಅದಾದ ಬಳಿಕ ಭಾರತದ ಪ್ರತಿದಾಳಿ, ಅದಾದ ಬಳಿಕ ಮೇ 8ನೇ ತಾರೀಕು ಮತ್ತೆ ದಾಳಿ, ಮೇ 9ನೇ ತಾರೀಕು ಪಾಕಿಸ್ತಾನದಿಂದ ಮತ್ತೆ ದಾಳಿಯ ಪ್ರಯತ್ನ, ಜೊತೆಗೆ ಮೇ 10ನೇ ತಾರೀಕು ಇವತ್ತು ಕೂಡ ಪ್ರಯತ್ನವನ್ನ ಪಟ್ಟಿತ್ತು. ಸೊ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊನ್ನೆಯಷ್ಟೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. 2 ದೇಶಗಳು ನನ್ನ ಜೊತೆಗೆ ತುಂಬಾ ಚೆನ್ನಾಗಿದ್ದಾವೆ ಅಂತ ಹೇಳಿ. ಸಂಜೆ 5:33 ನಿಮಿಷಕ್ಕೆ ನಮ್ಮ ಕಾಲಮಾನ ಪ್ರಕಾರ, ಭಾರತದ ಕಾಲಮಾನದ ಪ್ರಕಾರ ಸಂಜೆ 5:33 ನಿಮಿಷಕ್ಕೆ ಅಮೆರಿಕ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಸಂಧಾನದ ಘೋಷಣೆಯನ್ನು ಮಾಡಿದೆ. ಭಾರತದ ಇತಿಹಾಸದಲ್ಲಿ ನಾವು ಇನ್ನೊಂದನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು. ಭಾರತದ ಇತಿಹಾಸದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷಗಳು ನಡೆದ ಬಳಿಕ ಇದುವರೆಗೆ ಯಾವ ದೇಶವೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿರಲಿಲ್ಲ. 1971ರಲ್ಲಿ ಅಮೆರಿಕ ಭಾರತ ಪಾಕಿಸ್ತಾನ ಯುದ್ಧ ಆದಂತಹ ಸಂದರ್ಭದಲ್ಲಿ ತಲೆಹರಟೆ ಮಾಡಕ್ ಬಂದಾಗ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಮೆರಿಕಕ್ಕೆ ಪರಿಣಾಮಗಳ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಮೆರಿಕ ಸುಮ್ಮನಿತ್ತು. ಆದರೆ ಈಗ ಪರಿಸ್ಥಿತಿ, ಕಾಲ, ಸಂದರ್ಭ, ಸಮಯ ಎಲ್ಲವೂ ಕೂಡ ಬದಲಾಗಿದೆ. ಅಮೆರಿಕದ ಅಧ್ಯಕ್ಷರ ಈ ಘೋಷಣೆಯ ಬಗ್ಗೆ ಇನ್ನೂ ಕೂಡ ಭಾರತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಸಂಜೆ 5:30ಕ್ಕೆ ತುರ್ತು ಸುದ್ದಿಗೋಷ್ಠಿ ಕರೆಯಲಾಗಿದೆ. ಇವತ್ತು ಸಂಜೆ 5:30ಕ್ಕೆ ಕರೆಯಲಾಗಿತ್ತು ತುರ್ತು ಸುದ್ದಿಗೋಷ್ಠಿ. ಸೇನಾಧಿಕಾರಿಗಳು ಮತ್ತು ಮಿಯಾ ಅಂದ್ರೆ ವಿದೇಶಾಂಗ ಸಚಿವಾಲಯದ ತುರ್ತು ಸುದ್ದಿಗೋಷ್ಠಿ ಕರೆಯಲಾಗಿದೆ ಇವತ್ತು ಸಂಜೆ. ಆ ಸುದ್ದಿಗೋಷ್ಠಿಯಲ್ಲಿ ಬಹುಶಃ ಈ ಬಗ್ಗೆ ಭಾರತ ಸರ್ಕಾರ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಹಿತಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by the United States,
ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಡಿಸಿಷನ್. ನಿನ್ನೆಯಷ್ಟೇ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಅಥವಾ ಅಮೆರಿಕದ ವಿದೇಶಾಂಗ ಸಚಿವ ಮತ್ತು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಆಗಿರುವಂತಹ ಮಾರ್ಕೋ ರೂಬಿಯೋ, ಭಾರತದ ವಿದೇಶಾಂಗ ಸಚಿವ ಸುಬ್ರಹ್ಮಣ್ಯಂ ಜೈಶಂಕರ್ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಜೊತೆಗೆ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ರು. ಜೊತೆಗೆ ಆ ಮಾತುಕತೆಯ ಬಳಿಕ ಅಮೆರಿಕ ಪ್ರಕಟಿಸಿದಂತಹ ಅಧಿಕೃತ ಮಾಹಿತಿಗಳ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಆದಷ್ಟು ಬೇಗ ಡಿ-ಎಸ್ಕಲೇಷನ್ ಮಾಡಬೇಕು, ಅಂದ್ರೆ ಸಂಘರ್ಷವನ್ನ ತಿಳಿಗೊಳಿಸಬೇಕು, ಮತ್ತು ಆದಷ್ಟು ಬೇಗ ಪೂರ್ಣ ಪ್ರಮಾಣದ ಸಂಘರ್ಷ ಇಲ್ಲದ ಹಾಗೆ ನೋಡಿಕೊಳ್ಳುವತ್ತ ಕ್ರಮಗಳನ್ನು ವಹಿಸಬೇಕು. ಡೈರೆಕ್ಟ್ ಟಾಕ್ ಅನ್ನು ಶುರು ಮಾಡಬೇಕು ಅಂತ ಹೇಳಿದೆ ಅಮೆರಿಕ. ಇವತ್ತು ಬೆಳಗ್ಗೆ ತಾನು ಕೊಟ್ಟಂತಹ ಪ್ರೆಸ್ ಮೀಟ್ ಸ್ಟೇಟ್ಮೆಂಟ್ ಏನಿತ್ತು, ಅಮೆರಿಕದ ಅಧಿಕೃತ ಹೇಳಿಕೆಯ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಕೂಡ ಡೈರೆಕ್ಟ್ ಟಾಕ್ ಅನ್ನ ಮಾಡಬೇಕು, ನೇರ ಮಾತುಕತೆಯನ್ನ ಮಾಡಬೇಕು ಎನ್ನುವಂತ ಸೂಚನೆಯನ್ನು. ನೇರ ಮಾತುಕತೆ ಅಂತ ಹೇಳಿದ್ರೆ ನಾಟ್ ಬ್ಯಾಕ್ ಚಾನಲ್ ಟಾಕ್ಸ್. ಬ್ಯಾಕ್ ಚಾನಲ್ಸ್ ಟಾಕ್ ಅಂತ ಹೇಳಿದ್ರೆ ಹಾಟ್ಲೈನ್ ಮುಖಾಂತರ ಆಗುವಂತಹ ಸಂಧಾನಗಳು, ಮಿಲಿಟರಿ ಅಧಿಕಾರಿಗಳು ಅಥವಾ ರಾಜತಾಂತ್ರಿಕ ಅಧಿಕಾರಿಗಳ ಮುಖಾಂತರ ನಡೆಯುವಂತಹ ಮಾತುಕತೆ, ಅದಲ್ಲ. ಡೈರೆಕ್ಟ್ ಟಾಕ್ಸ್ ಬಗ್ಗೆ ಹೇಳ್ತಾ ಇದೆ. ಡೈರೆಕ್ಟ್ ಟಾಕ್ಸ್ ಮಾಡಬೇಕು ನೀವು ಅಂತೇಳಿ. ಇದ್ರ ಜೊತೆಗೆ ಇವತ್ತು G7 ರಾಷ್ಟ್ರಗಳು, ವಿಶ್ವದ ಅತ್ಯಂತ ಪ್ರಬಲ ಸಂಘಟನೆಗಳಲ್ಲಿ ಒಂದಾಗಿರುವಂತಹ G7 ರಾಷ್ಟ್ರಗಳು, ಆ G7 ರಾಷ್ಟ್ರಗಳಲ್ಲೂ ಕೂಡ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಕೆನಡಾ, ಜರ್ಮನಿ, ಜಪಾನ್, ಇಟಲಿ ಮತ್ತು ಯುರೋಪಿಯನ್ ಯೂನಿಯನ್ ಇದೆ. ಸೊ G7 ರಾಷ್ಟ್ರಗಳ ಒಕ್ಕೂಟ ಕೂಡ ಇವತ್ತು ಭಾರತ ಮತ್ತು ಪಾಕಿಸ್ತಾನಕ್ಕೆ ಆದಷ್ಟು ಬೇಗ ಡಿ-ಎಸ್ಕಲೇಷನ್, ಸಂಘರ್ಷ ತಿಳಿಗೊಳಿಸುವಂಥದ್ದು ಮತ್ತು ಮಾತುಕತೆಯ ಮುಖಾಂತರ ಪರಿಸ್ಥಿತಿ ತಿಳಿಗೊಳಿಸಬೇಕು ಅಂತೇಳಿ ಮನವಿಯನ್ನ ಮಾಡಿತ್ತು. ಇದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಮೇ 8 ಮತ್ತು ಮೇ 8ನೆಯ ತಾರೀಕು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಭೇಟಿ ಮಾಡಿದ್ರು ದೆಹಲಿಯಲ್ಲಿ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಭೇಟಿ ಮಾಡಿದ್ರು. ಆ ಭೇಟಿಯಾದ ಬಳಿಕ ಇವತ್ತು ಸೌದಿ ಅರೇಬಿಯಾ ಅಧಿಕೃತವಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಪ್ರಕಾರ